ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಬಾಯಾರಿದ ಕಾಗೆಯ ಕತೆ ನೋಡ್ತೋಣ. ಬಾಯಾರಿದ ಕಾಗೆಯ ಪುಟ್ಟ ಕತೆ ನೋಡ್ತೋಣ. ಈ ಒಂದು ಕತೆ ಅಂತಕ್ಕಂಥ ಇಷ್ಟ ಆಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ನೀಡಿ. ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಕತೆ ನೋಡ್ತೋಣವಾ? ಅಂದು ಅಂದು ವಾತಾವರಣ ಅಂದು ವಾತಾವರಣ ಬಿಸಿಲಿನಿಂದ ಕೂಡಿತ್ತು. ಮತ್ತೊಮ್ಮೆ ನೋಡಿ, ಅಂದು ವಾತಾವರಣ ಬಿಸಿಲಿನಿಂದ ಕೂಡಿತ್ತು. ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಹಾಕಿ. ಆ ನಂತರ ಒಂದು ಕಾಗೆಗೆ ತುಂಬಾ ಬಾಯಾರಿಕೆಯಾಗಿತ್ತು. ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಹಾಕಿ. ಅಂತ ನೋಡಿ, ನೀರು ಹುಡುಕಲು ಮೇಲಕ್ಕೆ ಹಾರಿತು. ನೀರು ಹುಡುಕಲು ಮೇಲಕ್ಕೆ ಹಾರಿತು. ಫುಲ್ ಸ್ಟಾಪ್, ಪೂರ್ಣ ವಿರಾಮ ಹಾಕಿ. ಅದಂತ ನೋಡಿ, ಅರ್ಧ ಗಂಟೆ ನಂತರ ಒಂದು ಮನೆ ಹತ್ತಿರ ಗಡಿಗೆಯಲ್ಲಿ ನೀರು ನೋಡಿತು. ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಹಾಕಿ. ಆಗ ಅದಕ್ಕೆ ಸಂತೋಷವಾಯಿತು. ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಹಾಕಿ. ಅಂತ ನೋಡಿ, ಆದರೆ ಆ ಗಡಿಗೆಯಲ್ಲಿ ಸ್ವಲ್ಪ ಪ್ರಮಾಣದ ನೀರಿತ್ತು. ಸ್ವಲ್ಪ ಪ್ರಮಾಣದ ಅಂದ್ರೆ ಸ್ವಲ್ಪ ನೀರಿದ್ದು ಅಂತ ಹೇಳ, ಓಕೆನಾ? ಅದಕ್ಕರ್ಥ. ಆದರೆ ಆ ಗಡಿಗೆಯಲ್ಲಿ ಸ್ವಲ್ಪ ಪ್ರಮಾಣದ ನೀರಿತ್ತು. ತದನಂತರ ನೋಡಿ, ಕಾಗೆಯು ನೀರನ್ನು ಕುಡಿಯಲು ಪ್ರಯತ್ನಿಸಿತು. ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಹಾಕಿ. ಅಂತ ನೋಡಿ, ಆದರೆ ನೀರು ತಳಭಾಗದಲ್ಲಿದ್ದವು. ಪೂರ್ಣ ವಿರಾಮ. ಆಗ ಅದು ನಿರಾಶೆಗೊಳ್ಳದೆ ತನ್ನ ಬುದ್ಧಿಶಕ್ತಿಯಿಂದ ಅಲ್ಲೇ ಇರುವ ಸಣ್ಣ ಕಲ್ಲುಗಳನ್ನು ಗಡಿಗೆಯ ಒಳಗೆ ಹಾಕಿತು. ಮತ್ತೊಮ್ಮೆ ನೋಡಿ, ತನ್ನ ಬುದ್ಧಿಶಕ್ತಿಯಿಂದ ಅಲ್ಲೇ ಇರುವ ಸಣ್ಣ ಕಲ್ಲುಗಳನ್ನು ಗಡಿಗೆಯ ಒಳಗೆ ಹಾಕಿತು. ಪೂರ್ಣ ವಿರಾಮ. ಆಗಂತ ನೋಡಿ, ಆಗ ನೀರು ಮೆಲ್ಲನೆ ಮೇಲಕ್ಕೆ ಬಂದವು. ಪೂರ್ಣ ವಿರಾಮ, ಫುಲ್ ಸ್ಟಾಪ್ ಹಾಕಿ. ಅಂತ ನೋಡಿ, ಮೇಲಕ್ಕೆ ಬಂದ ನೀರನ್ನು ಕುಡಿದು ಸಂತೋಷವಾಗಿ ಹಾರಿ ಹೋಯಿತು. ಮತ್ತೊಮ್ಮೆ ನೋಡಿ, ಮೇಲಕ್ಕೆ ಬಂದ ನೀರನ್ನು ಕುಡಿದು ಸಂತೋಷವಾಗಿ ಹಾರಿ ಹೋಯಿತು. ಪೂರ್ಣ ವಿರಾಮ.
ಈ ಒಂದು ಕಥೆಯಿಂದ ತಿಳಿದ ನೀತಿ ಏನು ಅಂತಕ್ಕಂಥದ್ದು ನೋಡಾರೆ, ಅಪಾಯ ಬಂದಾಗ ಅಪಾಯ ಬಂದಾಗ ಉಪಾಯದಿಂದ ಆಲೋಚಿಸಬೇಕು, ಉಪಾಯದಿಂದ ಆಲೋಚಿಸಬೇಕು ಅಂತಕ್ಕಂಥ ನೀತಿ ಇದು. ನಿಮಗೆ ಹೆಚ್ಚಿನ ನೀತಿಯ ಬಗ್ಗೆ ತಿಳಿಯುತ್ತಾ ಹಾಗೆ ಕೌನ್ಸಿಲಿಂಗ್ ಕಾಮೆಂಟ್ ಮಾಡಿ. ನಾನು ಓದಿ ತಿಳ್ಕೊತೇನೆ, ನೀವು ತಿಳ್ಕೊತೀರಾ ಅಂತ ಹೇಳ್ತಾ ಅದೇ ತರನಾಗಿ ಎಂತಹ ಒಂದು ಕತೆ ಬೇಕಂತ ಕೌನ್ಸಿಲಿಂಗ್ ಕಾಮೆಂಟ್ ಮಾಡಿ. ಆ ಒಂದು ಕಥೆಯ ಬಗ್ಗೆ ಬರಲಿ ನಾನು ಪ್ರಯತ್ನ ಪಡ್ತೇನೆ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.